ಆಫ್ಟರ್ ಮ್ಯಾರೇಜ್ ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆತ್ತವರ ವಿರೋಧವನ್ನು ಲೆಕ್ಕಿಸದೆ ಪ್ರೇಮಿಗಳಿಬ್ರು ಮದುವೆ ಆಗಿಬಿಟ್ಟಿದ್ದಾರೆ. ಆದರೆ ಮದುವೆಯಾದ ನಂತರ ಹೆತ್ತವರ ವಿರೋಧ ಅನ್ನೋದು ಇಲ್ಲಿ ಸಮಸ್ಯೆ ಆಗಿ ಕಾಡ್ತಾ ಇದೆ. ಹೀಗಾಗಿ ಹೆತ್ತವರಿಂದ ರಕ್ಷಣೆ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಮಾತನ್ನ ನಾವು ಮುಂದುವರ್ಸೋಣ. ರೂಪಾ, ಈಗ ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಾಯಿತು, ಸಹಜವಾಗಿ ವಿರೋಧಿಸ್ತಾರೆ ಯಾರೇ ಆಗಲಿ. ಮಗಳು ಪ್ರೀತಿ ಮಾಡ್ತಾ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಡಿಗ್ರಿ ಓದ್ತಾ ಇದ್ದಾಳೆ, ಇನ್ನೂ ಕಲಿಸೋಣ ಬೆಳೆಸೋಣ ಏನೋ ಒಂದು ಭವಿಷ್ಯದ ಕನಸು ಕಂಡಿರ್ತಾರೆ ಮಗಳ ಬಗ್ಗೆ. ಮಗಳ ಪ್ರೀತಿ ಬಗ್ಗೆ ಗೊತ್ತಾದ ತಕ್ಷಣ ಸಹಜವಾಗಿ ಬೈತಾರೆ. ಆಗ ನಿಮ್ಗೆ ಏನು ಹೇಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ? ಆದರೆ ಅವ್ರ ಸಮಾಧಾನ ಮಾತು ಹೇಳಬೇಕಿತ್ತು ಮೇಡಮ್. ಓದೆಲ್ಲ ಮುಗಿಲಮ್ಮ, ನಾನು ವಿಚಾರಿಸಿ ಅವ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಪ್ರೀತಿನ ಒಪ್ಕೊಂಡು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಒಪ್ಕೋಬೇಕಿತ್ತು. ಅದನ್ನು ಮಾಡಿದೆ. ಇಲ್ಲ, ನಾನು ಹೇಳಿದ ಹುಡುಗನ್ನ ನೀನು ಮದುವೆ ಆಗಬೇಕು ಅಂತ ನನಗೆ ಬಲವಂತ ಪಡಿಸಿದ್ದು. ಅಲ್ಲ, ಈಗಲೇ ಮದುವೆ ಮಾಡಬೇಕು ಅಂತಾನೆ ಡಿಸೈಡ್ ಮಾಡಿದ್ರ ಅವರು, ಅಥವಾ ಯೋಚನೆ ಮಾಡಿದ್ರ, ಅಥವಾ ಓದ್ ಮುಗಿಲಿ ಅಂತ ಹೇಳ್ತಿದ್ರು? ಮೇಡಮ್, ಈ ಸೆಮ್ ಎಕ್ಸಾಮ್ ಮುಗಿದ ತಕ್ಷಣ ಮದುವೆ ಮಾಡಬೇಕು ಅನ್ನೋ ಮಾತಾಗಿ. ಯಾರು ಅವರು? ಇನ್ನೊಂದು ರಿಲೇಷನ್ ಯಾರು ನೋಡಿದ್ರು ಅವ್ರಿಗೆ ನಿಮಗೆ? ನಮ್ಮ ಅಪ್ಪ ಅವ್ರ ತಂಗಿ ಮಗ. ತಂಗಿ ಮಗ. ಮೊದಲೇ ನಿಶ್ಚಯ ಮಾಡಬೇಕು ಅಂತ ಅನ್ಕೊಂಡಿದ್ರ ಅವರು ನಿಮ್ಮಿಬ್ಬರು ಮದುವೆನಾ? ಸೊ ಅದ್ರ ಸಲುವಾಗಿ ನೀವು ಹೊರಗೆ ಬಂದಿದ್ದೀರಿ. ತಾಯಿ ಏನು ಹೇಳ್ತಿದ್ರು ನಿಮಗೆ? ನಮ್ಮ ತಾಯಿಯವರು ಹಾಗೆ ಹೇಳ್ತಿದ್ರು ಮೇಡಮ್. ನಮ್ಮ ತಾಯಿಯವ್ರಿಗೂ ಇಷ್ಟ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಒಪ್ಪಿಗೆ ಇತ್ತು. ಆದರೆ ನಮ್ಮ ತಂದೆಯವರು ಒಪ್ಪಿರ್ಲಿಲ್ವಲ್ಲ, ಅದಕ್ಕೆ ಅವ್ರೇನು ಅಷ್ಟಾಗಿ ಹೇಳ್ತಾ ಇರಲಿಲ್ಲ. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ನಮ್ಮ ತಂದೆಗೆ ನಾವು 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಹುಡುಗ, ನನ್ನ ತಮ್ಮ. 4 ಜನ ಹೆಣ್ಮಕ್ಳು. ಅಕ್ಕಂದ್ರ ಅಥವಾ ಅಕ್ಕಾಗ ಮದುವೆ ಆಗಿದೆ, ಇನ್ನಿಬ್ಬರು ತಂಗಿರು, ನಾನು ನನ್ನ ತಮ್ಮ. ಇನ್ನಿಬ್ರು ತಂಗಿರು. ಏನ್ ಹೇಳ್ತಿದ್ರು ನಿಮ್ಗೆ? ಈ ರೀತಿ ನೀವು ಓಡೋಗೋದ್ರ ಬಗ್ಗೆ ಏನಾದ್ರೂ ಅವ್ರಿಗೆ ಸುಳಿವು ಸಿಕ್ಕಿತ್ತ, ಏನಾದ್ರು ಕ್ಲೂ ಸಿಕ್ಕಿತ್ತ ಅವ್ರಿಗೆ ಮನೇಲಿ? ಇಲ್ಲ. ಹೇಗೆ ಓಡೋದ್ರಿ ನೀವು? ಅಂದ್ರೆ ರಾತ್ರಿ ಟೈಮಲ್ಲಿ ಹೆಂಗೆ ಎದ್ದು ಓಡೋಗ್ಬಿಟ್ರ? ಹೇಗೆ? ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡು ಲಾಸ್ಟ್ ಡೇ ಬಂದಿದ್ದು ಮಾತಾಡ್ಕೊಂಡು. ಮನೆಯಿಂದ ಏನು ದುಡ್ಡೆಲ್ಲ ತಗೊಂಡು ಹೋಗಿದ್ರ ಅಥವಾ ಏನು ಹೇಗೆ ಮಾಡಿದ್ರಿ? ದುಡ್ಡೇನು ಎತ್ಕೊಂಡೋಗಿಲ್ಲ ಮೇಡಮ್. ನಾನೇ ಹುಡುಗನ್ನ ಇಷ್ಟಪಟ್ಟಿದ್ನಲ್ಲ, ಮನೇಲಿ ಒಪ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನಾನೇ ಇವ್ರನ್ನ ಬಲವಂತ ಪಡಿಸಿ, ನಾನು ಮದುವೆ ಆಗಬೇಕು, ನಾನು ಕರ್ಕೊಂಡು ಹೋಗು, ಮನೇಲಿದ್ರೆ ನನ್ಗೆ ಬೇರೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಅಂತ ನಾನೇ ಇವ್ರನ್ನ ಕರ್ಕೊಬಂದಿತ್ತು. ಅಲ್ಲ, ಓಡೋಗೋ ಐಡಿಯಾ ಯಾರು ಕೊಟ್ರಂತ ನಿಮಗೆ? ನಾನೇ ಹೇಳಿದ್ದು ಮೇಡಮ್. ನೀವೇ ಹೇಳಿದ್ದು? ನಿಮಗೆ ಬಂತು ಮನಸ್ಸಲ್ಲಿ, ಮನೇಲಿದ್ರೆ ಬೇರೆ ಮದುವೆ ಮಾಡಿಬಿಡ್ತಾರೆ, ಅದಕ್ಕೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರ? ನಿಮ್ಮ ತಂದೆ ಕೃಷ್ಣಪ್ಪ ಅವ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಪ್ಪ ಅವರೇ, ಏನು ಹೇಳ್ತೀರಿ? ನಿಜಕ್ಕೂ ನಿಮ್ಮ ಮಗಳ ಮನಸ್ಸಂತೂ ಗೆದ್ದುಬಿಟ್ಟಿದ್ದಾರೆ, ಅವರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಹೇಳ್ತೀರಿ? ಏನು ಹೇಳ್ತೀರಿ ಕೃಷ್ಣಪ್ಪ ಅವರೇ? ಏನು ಹೇಳೋಣ, ನಾವೆಲ್ಲ ಈ ಥರ ಹೇಳಿಲ್ಲ. ನಾವು ಮದುವೆ ಮಾಡ್ಬೇಕು ಅಂತಿದ್ರೆ ನನ್ನ ತಂಗಿ ಮಗನಿಗೆ ನನ್ನ ಹತ್ರ ಏನು ಹೇಳಿಲ್ಲ ನನ್ನ ಮಗಳು. ನಿಮ್ಮ ಹತ್ರ ಏನಾದ್ರೂ ಅವ್ರ ಪ್ರೀತಿ ವಿಷಯ ಹಂಚ್ಕೊಂಡ್ರ ನಿಮ್ಮ ಹತ್ರ? ಏನು ಹೇಳಿಲ್ಲ ಮೇಡಮ್ ಅವ್ರೆ. ಪ್ರೀತಿ ವಿಷಯನೇ ಹೇಳಿಲ್ವಾ? ನಮ್ಮ ಹತ್ರ ಏನು ಒಂದು ಚೂರು ಹೇಳಿಲ್ಲ ಮೇಡಮ್. ನಾನು 100 ಸತ್ಯ, ನನ್ನ ಮಗಳು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಮೇಡಮ್ ಅವ್ರೆ. ಒಂದು ಮಾತು ಹೇಳಿಲ್ಲ? ಏನು ಹೇಳ್ತೀಯಮ್ಮ ರೂಪಾ? ಮ್ಯಾಮ್, ಸುಳ್ಳು ಹೇಳ್ತಿದ್ದಾರೆ ಅವರು. ನಾನು ಮಾತಾಡಿದ್ದೆ ಅವ್ರ ಹತ್ರ. ಸತ್ಯ ಹೇಳ್ತೀನಿ ಮೇಡಮ್ ಅವ್ರೆ. ಈಗ ನಿಮಗೆ ಇವರಿಬ್ಬರು ಪ್ರೀತಿ ವಿಷಯ ಯಾವಾಗ ಗೊತ್ತಾಯ್ತು ಹಾಗಾದ್ರೆ? ನಮಗೆ ಗೊತ್ತಾಗಿಲ್ಲ ಮೇಡಮ್ ಅವ್ರೆ. ನನ್ನ ಮಗ ಹೇಳ್ದ, ಯಾರೋ ತರವಣಿಸಿ ಹುಡುಗ ಹತ್ರ ಮಾತಾಡ್ತಾ ಹೇಳೋಣ ಅಂತ ಹೇಳ್ದ. ನನ್ನ ಹತ್ರ 5 ದಿವಸ ಮಾತಾಡಿಲ್ಲ. ಆಮೇಲೆ ನಾನು ಕೇಳೋದೈತಲ್ಲ, ಬೇಡಮ್ಮ ನನ್ಗೆ ಈ ವರ್ಷ ಮದುವೆ ಮಾಡ್ತಾ ಇದ್ರಿ, ಇದನ್ನ ಮುಗಿಸ್ತೆ ಅಂತ ಹೇಳಿದೆ. ಆಯ್ತಣ್ಣ, ನೀನ್ ಹೇಳ್ದಂಗೆ ನಾನು ಕೇಳ್ತೀನಣ್ಣ ಅಂತ ಹೇಳಿದೆ ಮೇಡಮ್ ಅವ್ರೆ. 100 ಸತ್ಯ ಮೇಡಮ್ ಅವ್ರೆ. ನಿಮ್ ಮುಂದೆ ಈಗ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿದ್ರಾ? ಮೇಡಮ್ ಅವ್ರೆ, ನಿಮ್ ಮುಂದೆ ಒಪ್ಕೊಂಡ್ರ ರೂಪಾ ಅವರು ನೀವು ಹೇಳ್ದಾಗೆ ಕೇಳ್ತೀನಿ ಅಂತ? ನನ್ನ ತಂಗಿ ಮಗನಿಗೆ ಮಾಡ್ತೀನಿ ಅಂತ ಹೇಳಿದೆ. ನನ್ನ ತಂಗಿ ಮಗನ, ನಮ್ಮ ಅತ್ತೆ ಮಗನ್ನೇ ಆಗೋದು ನಾನು ಅಂತ ಹೇಳಿದ್ದೆ ಮೇಡಮ್ ಅವ್ರೆ. ಹೇಳಿದ್ಲಾ ರೂಪಾ? ಹೌದು ಮೇಡಮ್ ಅವ್ರೆ. ಈಗ ಓಡೋಗ್ ಮದ್ವೆ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಪ್ರೀತಿ ಮಾಡಿದ್ದಾರೆ ಅಂತಲೇ ಅರ್ಥ ಅಲ್ವಾ? ಮೇಡಮ್ ಅವರೇ, ಇವರೆಲ್ಲ ಸೇರಿ ನಮ್ಮೂರು ಜನ ಇವರೆಲ್ಲ ಸೇರಿ ತಲೆಗೇನ ಹಾಕಿ ತಪ್ಪನೆ ಎಲ್ಲ ಬಂದು ನಿಮ್ಮ ಹತ್ರ ಹೇಳಿ ಏನೇನೋ ಮಾಡ್ತಾವ್ರಿ ಮೇಡಮ್ ಅವರೇ. ಇದು ಸತ್ಯವಾದ ಮಾತು ಇಲ್ಲ ಮೇಡಮ್. ನಾವು ಎಷ್ಟೋ ಸರಿ ಅವ್ರಿಗೆ ಲೆಟ್ರು ಸಿಕ್ಕಿದೆ. ರೂಪಾ ನಂಗೆ ಲೆಟ್ರ್ ಬರ್ದಿರೋ ಲೆಟ್ರು ಸಿಕ್ಕಿದೆ. ಸೊ ಪೆನ್ನಲ್ಲಿ ರೂಪಾ ಜಗದೀಶ್ ಅಂತ ಬರ್ದಿರೋದು ಕೂಡ ಸಿಕ್ಕಿದೆ. ನಾನು SMS ಮಾಡಿರೋದು, ಕಾಲ್ ಮಾಡಿರೋದು ಕೂಡ ಅವ್ರ ಅಪ್ಪ ಅವ್ರಿಗೆ ತಿಳಿದಿದೆ. ಸೊ ಎಲ್ಲ ತಿಳಿದಿದ್ರು ಕೂಡ ಅವರು ನಮ್ಮನ್ನ ಪ್ರೀತಿ ಮಾಡ್ತಿದ್ರು ಅಂತ ಒಪ್ಕೊಂಡಿಲ್ಲ. ಸರಿ, ಈಗ ಕೃಷ್ಣಪ್ಪ ಅವರಿಗೆ ಆಗಿದ ಹೋಗಿದೆ, ಮದುವೆ ಆಗಿದೆ, ಏನ್ ಹೇಳ್ತೀರಿ? ಈಗ ಏನ್ ಒಪ್ಕೋತೀರಾ ಇವರಿಬ್ರು ಮದುವೆ ನೀವು? ಒಪ್ಪಲ್ಲ ಮೇಡಮ್ ಅವರೇ. ಒಪ್ಪಲ್ವಾ? ಒಪ್ಪಲ್ಲ. ಏನ್ ಆಗ್ಬೇಕಂತೀರಿ ಹಾಗಾದ್ರೆ? ಮಗಳಂತೂ ಮನೆ ಬಿಟ್ಟು ಮದುವೆ ಮಾಡ್ಕೊಂಡು ಬಂದಾಯ್ತು ಈಗ. ಹೌದು. ಮತ್ತೆ ಏನ್ ಮಾಡ್ಬೇಕಂತೀರಿ ನಿಮ್ ಮಗಳೀಗ? ಇಲ್ಲಿ ಬರ್ಲಿ ಸಿಕ್ಕಿಲ್ಲ ಸ್ಟೇಷನ್ ಹತ್ರ. ನಾವ್ ನ್ಯಾಯ ದೊರಕಿಸ್ಕೊಡು ಅಂತ ಹೇಳಿ ಕಾಯ್ತಾ ಇದ್ರೆ ನಮ್ ಸಾಹೇಬ್ರ ಮುಂದೆ ಬಂದು ಏನ್ ಹೇಳ್ತಾರ ಅವ್ರ ಮಾತು ನಡೀಲಿ. ಅಲ್ಲ, ಯಾವ ರೀತಿ ನ್ಯಾಯ ಬೇಕು ಅಂತೀರಿ ಇದ್ರಲ್ಲಿ? ಏನ್ ಹೇಳ್ರಿ? ಏನ್ ನ್ಯಾಯ ಸಿಗಬೇಕು ಅಂತ ಹೇಳ್ತೀರಿ ನೀವು ಇದ್ರಲ್ಲಿ? ನಮ್ಮ ಮಗಳು ನಮ್ಮ ಮನೆಗ್ ಬೇಕು. ನಿಮ್ ಮಗಳು ನಿಮ್ ಮನೆಗ್ ವಾಪಸ್ ಬರ್ಬೇಕಾ? ಹೌದು. ಅಲ್ಲ, ಮದ್ವೆ ಆಗಿದಾರಲ್ಲ, ಅದಕ್ಕೇನು ಅರ್ಥನೇ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಅದೇನು ಬೆಲೆ ಇಲ್ಲ ಮೇಡಮ್ ಅವ್ರೆ. ನಮಗ್ ಬೆಲೆ ಇದ್ಮೇಲೆ ಅದಕ್ಕೇನು ಬೆಲೆ ಇಲ್ಲ. ನಾವು 18 ವರ್ಷ ಸಾಕಿರೋ 8 ವರ್ಷ ಹುಡುಕೊಂಡಿದ್ರಿ. ನಿನ್ನೆ ಮುಚ್ಚಿಕೊಂಡು ಬಂದು ನಿಮ್ ಸ್ಟೇಷನ್ ಕೊಟ್ಟವ್ರೆ. ನಾವು ಇಲ್ಲಿ ಬಂದು ಹೇಳಿ ಇವ್ರ ಹತ್ರ, ನಮ್ ದೊಡ್ಡವ್ರ ಹತ್ರ ಹೇಳಿ
ಅಲ್ಲ ಈಗ ಇನ್ನು ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ ನಿಮ್ ಮಗಳು, ಇಷ್ಟು ಬೇಗ ನೀವು ಬೇರೆ ಮದ್ವೆ ಮಾಡಕ್ಕೆ ಇಷ್ಟು ಬೇಗ ಟ್ರೈ ಮಾಡಿದ್ರ ಹಾಗಾದ್ರೆ ಮೊದ್ಲೇ? ಬೇರೆ ಮದುವೆ ನಮ್ ತಂಗಿ ಮಗನ ಮಾಡ್ಬೇಕಂತ ಇದ್ರೆ. ಅಲ್ಲ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ರಿ ಮದ್ವೆನ? ಇನ್ನೆಲ್ಲ ಒಂದ್ 2 ತಿಂಗಳು ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ದೆ ಮೇಡಮ್ ಅವರೇ. ಈ ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ರಾ? ಅಲ್ಲ ಇನ್ನು ಓದೋ ವಯಸ್ಸು, ನೀವು ಬುದ್ಧಿ ಹೇಳ್ಬೋದಾಗಿತ್ತಲ್ಲ, ಇನ್ನ ಓದೋ ವಯಸ್ಸಿದೆಯಮ್ಮ ಈ ಓದು ಅಂತ ಹೇಳಿ. ಬೆಳಗ್ಗೆ ನನ್ನ ಜೊತೆ ಸ್ಕೂಲ್ಗೆ ಬಂದು ಕಾಲೇಜ್ಗೆ ಹೋಗ್ಬಿಟ್ಟು ಈ ತರ ಹೋಗ್ತೀನಿ ಅಣ್ಣ 1 ಗಂಟೆಗೆ ಹೋಗಮ್ಮ ಮನೆಗ ಅಂತ ಹೇಳಿ ನಾನು ಹೇಳಿದ್ಮೇಲೆ ಸಾಯಂಕಾಲ ಇಲ್ಲ ಅಂದ್ರೆ ನಮ್ಮ ಮನೆಗೆ ಏನಾಗ್ಬೇಕು ಮೇಡಮ್ ಅವರೇ, ಹಾಸ್ಪಿಟ್ಲಾಗ ನಮ್ಮ ಮಿಸಸ್ ನೋಡಿ ಬನ್ನಿ ಮೇಡಮ್ ಅವರೇ, ಇವಾಗ ನಾನು ಗ್ಲೂಕೋಸ್ ಬಿಲ್ ಕಟ್ ಬಂದಿದ್ದೀನಿ, ಎಷ್ಟು ತಂದೆ ನಮ್ಮ ತಾಯಿಗೆ ಬೇರೆ ಹುಷಾರಿಲ್ಲ, ನಿಮ್ಮ ಮಗಸ್ಕವ್ರಿಗೆ ನಮ್ಮ ಮಕ ನೋಡ್ಬೇಕಂತ ಸಾಯ್ತಾವ್ರೆ ಮೇಡಮ್ ಅವ್ರೆ. ನಮ್ಮ ಮನೆ ಒಳಗಡೆ ನಾವ್ ಹೆಂಗ್ ಬಿಡ್ತಿರ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಮ್ಮ ಮಗಳು ನಮ್ಗೆ ಬೇಕೇ ಬೇಕು. ಸರಿ, ಈಗ ನೀವು ನೋಡಿ ಸಮಸ್ಯೆ ಏನು ಸಾಲ್ವ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಮಗಳು ಬರಲ್ಲ ಅಂದ್ರೆ ಏನ್ ಮಾಡ್ತೀರಾ ಅದನ್ನ ಹೇಳಿ. ಏನ್ ಮಾಡೋದು ಮೇಡಮ್ ಅವರೇ, ಇಲ್ಲಿ ದೊಡ್ಡವ್ರು ಇರ್ತಾರ, ಸಾಯಂಕಾಲ ಇಲ್ಲಿ ಕಳ್ಸಿ ಚಿಕ್ಕದಾಳ ಹತ್ರ. ಯಾರ ಹತ್ರ? ಯಾರು ದೊಡ್ಡವರು? ನೀವೇ ದೊಡ್ಡವ್ರಲ್ವಾ? ನೀವೇ ತಂದೆ ನಿಮ್ ಮಗಳು, ಅವಳು ಮಗಳೇ ಬರೋದಕ್ಕೆ ಒಲ್ಲ ಅಂತಿದ್ಮೇಲೆ ನಾವಲ್ಲ ದೊಡ್ಡವ ಮೇಡಮ್ ಅವರೇ, ದೊಡ್ಡವರು ನೀವು ದೊಡ್ಡವರು, ಇಂಥ 4-6 ಜನ ಬುದ್ಧಿ ಹೇಳಿರೋ ನೀವು ದೊಡ್ಡವರು, ಆದ್ರೂ ನೀವು ಬುದ್ಧಿ ಹೇಳಿ ನೋಡಮ್ಮ ನಿಮ್ಮ ಮಗಳು ನಿಮ್ಮ ಅಪ್ಪ ತಂದೆಯವ್ರ ಪರಿಸ್ಥಿತಿ ಅಂತ ನೀವು ಹೋಗಮ್ಮ ಅಂತೇಳಿ ನೀವು ಕಳಿಸ್ರಿ ಮೇಡಮ್ ಅವರೇ. ಅಲ್ಲ ಈಗ ಓಡ್ ಹೋಗಿ ಮದ್ವೆ ಮಾಡ್ಕೊಳ್ಳೋವರೆಗೂ ಯಾಕೆ ಸುಮ್ನೆ ಬಿಟ್ರಿ? ನೀವು ಮೊದ್ಲೇ ಬುದ್ಧಿ ಮಾತು ಹೇಳಿ ನೀವು ಅವ್ಳು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ ಅವಳಿಗೆ. ಹೌದು, ಯಾವಾಗ ಏನ್ ಮಾತಾಡ್ಲಿಲ್ವಾ ನೀವು? ನನ್ನ ಮಗಳು ಒಂದು ಮಾತು ಕೇಳಿಲ್ಲ ಮೇಡಮ್ ಅವರೇ, ಅಣ್ಣ ನನಗೆ ಮದುವೆ ಮಾಡೋಣ ಬೇಡ, ನನ್ನ ಹತ್ರ ಹೇಳ್ಬೇಡ ನಾಚಿಕೆ, ಬೇರೆ ಹತ್ರ ನಾನು ಹೇಳಿದ್ದೆ ಮೇಡಮ್, ನಮ್ಮ ತಂದೆಯವ್ರಿಗೆ ನಾನು ತಿಳಿಸಿದ್ದೆ ಪ್ರೀತಿ ವಿಷಯ. ನಾನು ಈ ತರ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ, ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಓದ್ತಿದ್ದಾರೆ, ಬುದ್ಧಿವಂತರು ಕೂಡ, ನಾನು ಅವ್ರನ್ನೇ ಮದುವೆ ಆಗೋದು, ಅವ್ರನ್ನೇ ನಾನು ಇಷ್ಟಪಟ್ಟಿರೋದು, ಅವ್ರಿಗೆ ಕೊಟ್ಟು ಮದುವೆ ಮಾಡು ಅಂತ ನಾನು ಎಷ್ಟೋ ಕೇಳ್ಕೊಂಡೆ ಮೇಡಮ್. ಆದ್ರೆ ನಮ್ಮ ತಂದೆಯವ್ರು ಒಪ್ಲಿಲ್ಲ. ನನ್ನ 5 ಮಕ್ಕಳಾಣೆ ಮೇಡಮ್ ಅವರೇ, ನನ್ನ 5 ಮಕ್ಕಳು ಸತ್ಯ ಮಾಡ್ತೀನಿ ಮೇಡಮ್ ಅವರೇ, ನನ್ನ 5 ಮಕ್ಕಳಾಣೆ, ನಾನು ಈ ಮಾತು ಹೇಳಿಲ್ಲ ಮೇಡಮ್. ಈಗ ನಾನು ಸ್ಟೇಷನ್ ಹತ್ರ ಹೋದ್ರೆ ನನ್ಗೆ ಯಾವ್ದೇ ರೀತಿ ನ್ಯಾಯ ದೊರಕಿಸ್ಕೊಡಲ್ಲ ಮೇಡಮ್. ನನ್ನ ಕತ್ತಲ್ಲಿರೋ ತಾಲಿ ಕಿತ್ತಾಕ್ ಬೇರೆಯವ್ರಿಗೆ ಮದುವೆ ಮಾಡ್ಕೊಡ್ತಾರೆ. ಇಲ್ಲ ಮೇಡಮ್, ನಾನು ಪ್ರಾಣ ಕಳ್ಕೊಂತೀನಿ ಮೇಡಮ್, ನನ್ಗೆ ನ್ಯಾಯ ದೊರಕಿಸ್ಕೊಡಿ. ಅಲ್ಲ ಈಗ ನೋಡಿ, ಇದ್ರೆ ಜಗದೀಶ್ ಜೊತೆ ಇರ್ತೀನಿ, ಇಲ್ಲ ಅಂದ್ರೆ ಪ್ರಾಣ ಕಳ್ಕೊತೀನಿ ಅಂತಿದ್ದಾಳೆ. ಮಗಳ ಸುಖ ಜೀವನ ಬೇಕಾ, ಏನ್ ಬೇಕು ಹೇಳಿ ನಿಮ್ಗೆ? ನಮ್ಗೆ ನಮ್ಮ ಮಗಳು ಬೇಕು ಮೇಡಮ್ ಅವರೇ. ನಾ ಹೋಗೋಕ್ ಸಾಧ್ಯ ಇಲ್ಲ ಮೇಡಮ್, ನಾನು ಹೋಗೋದಿಲ್ಲ. ಮಗಳು ಹೋಗಕ್ ಸಾಧ್ಯ ಇಲ್ಲ ಅಂತಾಳೆ, ಬಿಟ್ಟು ನೀವು ಕರ್ಕೊಂಡು ಏನಾದ್ರು ಹೋದ್ರೆ ಪ್ರಾಣ ಬಿಡ್ತೀನಿ ಅಂತಾಳೆ. ಈಗಾಗಲೇ ಮಾತಾಡಿದ್ದಾರೆ ಮೇಡಮ್ ಅವರು, ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ, ಕತ್ತಲ್ಲಿರೋ ತಾಲಿನ ಕಿತ್ತಾಕಿ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಇಲ್ಲ, ಸುಳ್ಳು ಮೇಡಮ್ ಅವರೇ, ನಾವೇನ್ ತಾಲಿ ಗೀಲಿ ಕಿತ್ತಾಕಲ್ಲ, ನಮ್ಮ ಮನೆಗೆ ನಮ್ಮನ್ನ ಕಳಿಸ್ಬಿಡ್ರಿ. ನಾನು ಹೋಗೋದಿಲ್ಲ ಮೇಡಮ್. ಈ ಮದ್ವೆ ಆಗಿ ಬಂದ್ಬಿಟ್ಟಿದ್ದಾಳೆ, ನೀವು ಮನೆಗೆ ಕಳ್ಸ್ಕೊಡಿ ಅಂದ್ರೆ ಹೆಂಗ್ ಬರ್ಬೇಕು ಅವಳು? ಏನ್ ಮೇಡಮ್ ಅವರೇ, ಮದ್ವೆ ಆಗಿ ಬಂದ್ಬಿಟ್ಟಿದ್ದಾಳೆ, ಈಗ ಕಳ್ಸ್ಕೊಡಿ ಅಂದ್ರೆ ಹೆಂಗ್ ಬರ್ತಾಳೆ ಹೇಳಿ ಅವಳು? ಹೆಣ್ಣಿನ ಜೀವನದಲ್ಲಿ ಒಂದೇ ಬಾರಿ ನಾವೇನೋ ಒಂದು ರೀತಿ ನಮ್ಮ ಮಗಳು, ನಾವು ಎತ್ತಿರೋ ಮಗಳು ನಾವೇನೋ ಒಂದು ರೀತಿ ಮಾಡಿ ಅಂತೀರಿ, ನಾವು ಆತನ ಜೊತೆ ಕಳ್ಸೋಕ್ ಮಾತ್ರ ನಾವು 100ಕ್ಕೆ 100 ಸತ್ತೆ ನಾವು ಕಳ್ಸೋಣ. ಯಾಕೆ ಮೇಡಮ್ ಕಳ್ಸೋದಿಲ್ಲ ಅವರು? ಯಾಕೆ ಕಳ್ಸೋದಿಲ್ಲ? ಏನ್ ಹೇಳ್ತೀಯಮ್ಮ ರೂಪ? ನಾವು ಹೋಗೋದಿಲ್ಲ ಮೇಡಮ್. ಹೆಣ್ಣಿಗೆ ಒಂದೇ ಸಲಿನೇ ಕೊರಳಿಗೆ ತಾಲಿ ಬೀಳೋದು, ಅದನ್ನ ಕಿತ್ತಾಕಿ ಬೇರೆಯವ್ರ ಜೊತೆ ಹೋಗಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಅವ್ರ ಕೈಯಲ್ಲಿ ಅಂತ ಮತ್ತೆ ಅನ್ಸ್ಕೊಂಡು ಅವ್ರ ಹತ್ರ ಅನ್ಸ್ಕೊಂಡು ಆಡಿ ಸಾಯೋಕೆ ನನ್ಗೆ ಇಷ್ಟ ಇಲ್ಲ ಮೇಡಮ್. ನಾನು ಇಷ್ಟಪಟ್ಟಿರೋ ಜೊತೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಎಷ್ಟೋ 1000 ಜನ ಬಂದವ್ರೆ, ಯಾರೋ ಏನು ಅನ್ನಲ್ಲ, ನಮ್ಮ ದೊಡ್ಡೋಡರೆ ತಂದೆ ಇರ್ಬೋದು, ಮುಂದೆ ಅನ್ನೇ ಅಂತಾರೆ ಮೇಡಮ್. ಒಬ್ಬನ ಜೊತೆ ಹೋಗಿ ಬಂದ್ರು ಅಂತ ಮಾತು ಬಂದೇ ಬರುತ್ತೆ. ಆಗ ನಾನು ನೋವನ್ನು ಅನ್ಭವಿಸೋಕೆ ಸಾಧ್ಯ ಇಲ್ಲ. ಆಗ್ಲೂ ನಾನು ಸಾಯ್ತೀನಿ ಅಷ್ಟೇ. ಓಕೆ ಇಲ್ಲೇ ಸೈನ್ ಹಾಕೊಡ್ತೀನಿ, ಎಲ್ಲ ನನ್ನ ಮನೆ ಮಠ ಎಲ್ಲ ನಿನ್ನ ಬರ್ಕೊಡ್ತೀನಿ, ನೀನ್ ಇನ್ಚಾರ್ಜ್ ತಗ ಅಷ್ಟೇ. ನಾನು ಇಲ್ಲ ನಿಮ್ಮ ಅವ್ರ ಆಫೀಸಿಗೆ ಅವ್ರ ಮುಂದೆ ಸೈನ್ ಹಾಕೊಡ್ತೀನಿ, ನನ್ಗೆ ಏನು ಬೇಡ. ಆಸ್ತಿ ಏನಾದ್ರು ಕೇಳಿದ್ರ ನೀವು? ಮನೆ ಮಠ ಎಲ್ಲ ಬರ್ದು ಕೊಡ್ತೀನಿ ಅಂತ ಹೇಳ್ತೀನಿ. ನಾ ಯಾವುದೇ ಆಸ್ತಿ ಪಾಸ್ತಿ ಕೇಳಿಲ್ಲ ಮೇಡಮ್. ನಾನು ಯಾವುದೇ ರೀತಿ ಆಸ್ತಿ ಪಾಸ್ತಿ ಹಣ ಅಂತಸ್ತಿ ಯಾವುದು ನಾನು ಕೇಳಲಿಲ್ಲ ಮೇಡಮ್. ಓಕೆ ಕೃಷ್ಣಪ್ಪ ಅವರೇ, ಧನ್ಯವಾದ ಸುವರ್ಣ ನೀವು ಜೊತೆ ಮಾತನಾಡೋದಕ್ಕೆ. ಆ ಕಡೆ ಅಪ್ಪ ಮಗಳು ವಾಪಸ್ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ, ಈ ಕಡೆ ಮಗಳು ಮಾತ್ರ ನಾನು ಹೋಗೋದಿಲ್ಲ, ಬದುಕಿದ್ರೆ ಗಂಡನ ಜೊತೆ ಬದುಕ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇಂಥ ಮದುವೆಗೆ ಅರ್ಥನೇ ಇಲ್ಲ ಅನ್ನೋದು ಅವರ ಅಪ್ಪನ ವಾದ. ನಿಜಕ್ಕೂ ಇದು ಮುಗಿಯದ ಸಮಸ್ಯೆ ಅಂತ ಕಾಣ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ, ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.